ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. ಅಮೆರಿಕದ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕಂದ್ರೆ ವಿದೇಶಿಯರನ್ನ ನೇಮಕ ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು. ಮೊದಲು ಅಮೆರಿಕನ್ನರಿಗೆ ಕೆಲಸ ಕೊಟ್ಟು ನಂತರ ವಿದೇಶಿಯರ ಕಡೆಗೆ ನೋಡಬೇಕು. ಹಾಗೆ ಯಾವುದೇ ಕ್ಷೇತ್ರದಲ್ಲೂ ಇಡೀ ಯುಎಸ್ ನಲ್ಲೇ ಯಾರೂ ತಜ್ಞರು ಸಿಗಲೇ ಇಲ್ಲ ಅಂದ್ರೆ ಮಾತ್ರ ಹೊರದೇಶದ ಪ್ರತಿಭೆಗಳನ್ನ ಕರೆಸಿಕೊಳ್ಳಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಬೆಂಬಲಿಗರ ಒತ್ತಾಯ. ಹಾಗೆ ಅಮೆರಿಕ ಸರ್ಕಾರವು ಕೂಡ H-1B ಸೇರಿದಂತೆ ಉದ್ಯೋಗ ಆಧಾರಿತ ವೀಸಾಗಳ ಮೇಲೆ ನಿಯಂತ್ರಣ ಹೇರುವ ಪ್ರಯತ್ನಗಳನ್ನ ಮಾಡುತ್ತಿದೆ. ಇದೇ ವೇಳೆ H-1B ಮೂಲಕ ಅಮೆರಿಕದಲ್ಲಿ ಉದ್ಯೋಗದಲ್ಲಿರುವ ವಿದೇಶಿ ವ್ಯಕ್ತಿಯ ಗಂಡ ಅಥವಾ ಹೆಂಡತಿಗೆ H-4 ವೀಸಾ ಇರುತ್ತದೆ. ಆ ವೀಸಾ ಬಳಸಿಕೊಂಡು ಆದರೂ ಕೂಡ ಯುಎಸ್ ನಲ್ಲಿ ಉದ್ಯೋಗಕ್ಕೆ ಸೇರಬಹುದು. ಇದು ಅಮೆರಿಕನ್ನರ ಮತ್ತಷ್ಟು ಉದ್ಯೋಗಗಳನ್ನ ಕಸಿಯುತ್ತಿದೆ ಅಂತ ಆರೋಪಿಸಿ ಅವಕಾಶವನ್ನೇ ಕಿತ್ತು ಹಾಕೋಕೆ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಆ ಮನವಿಯನ್ನ ತಳ್ಳಿ ಹಾಕಿದೆ. H-4 ವೀಸಾ ಮೇಲೂ ಅಮೆರಿಕ ಕಣ್ಣು, ವಿದೇಶಿಯರ ಯುಎಸ್ ಉದ್ಯೋಗಕ್ಕೆ ಕಡಿವಾಣ. ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತಿರುವ H-1B ವೀಸಾ ಹೊಂದಿರುವ ಸಾವಿರಾರು ಭಾರತೀಯರಿಗೆ ಮತ್ತು ಅವರ ಕುಟುಂಬಗಳಿಗೆ ಇದೊಂದು ಒಳ್ಳೆಯ ಸುದ್ದಿ. H-1B ವೀಸಾ ಹೊಂದಿರುವವರ ಸಂಗಾತಿಗೆ H-4 ವೀಸಾದಲ್ಲಿನ ಅಮೆರಿಕದಲ್ಲಿ ಕೆಲಸ ಮಾಡುವ ಅವಕಾಶವಿದೆ. H-1B ವೀಸಾ ಶುಲ್ಕ ಏರಿಕೆಯ ಸದ್ದು ಮಾಡುತ್ತಿದ್ದರೆ H-4 ವೀಸಾಗೆ ಸಂಬಂಧಿಸಿದಂತೆ ಎದುರಾಗಿದ್ದ ದೊಡ್ಡ ಕಾನೂನು ಅಡಚಣೆಯು ಈಗ ನಿವಾರಣೆಯಾಗಿದೆ. ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯವು ಈ ವಿಷಯದಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದರಿಂದಾಗಿ H-4 ವೀಸಾದಲ್ಲಿರುವವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಮೆರಿಕದ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನ ವಿಶೇಷ ವೃತ್ತಿಗಳಲ್ಲಿ ಪರಿಣಿತಿ ಅವಶ್ಯಕತೆ ಇರುವ ಕಡೆ, ಸಾಮಾನ್ಯವಾಗಿ ಇಂಜಿನಿಯರಿಂಗ್, ತಂತ್ರಜ್ಞಾನ, ಆರೋಗ್ಯ ಮತ್ತು ಸಂಶೋಧನೆಯಂತಹ ಕ್ಷೇತ್ರಗಳಲ್ಲಿ ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲು H-1B ವೀಸಾ ಅನುವು ಮಾಡಿಕೊಡುತ್ತದೆ. 1990ರಿಂದ H-1B ವೀಸಾ ಕಾರ್ಯಕ್ರಮವು ಜಾರಿಯಲ್ಲಿದೆ. ಪ್ರತಿ ವರ್ಷ 65,000 H-1B ವೀಸಾಗಳನ್ನ ನೀಡಲಾಗುತ್ತದೆ ಮತ್ತು ಉನ್ನತ ಪದವಿ ಹೊಂದಿರುವವರಿಗೆ ಹೆಚ್ಚುವರಿಯಾಗಿ 20,000 ವೀಸಾಗಳಿವೆ. H-1B ವೀಸಾದಾರರ ಗಂಡ ಅಥವಾ ಹೆಂಡತಿ ಮತ್ತು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ H-4 ವೀಸಾ ಸೌಲಭ್ಯವಿದೆ. ಇದು H-1B ವೀಸಾಗೆ ಅವಲಂಬನೆಯಾಗಿರುವ ವೀಸಾ ಆಗಿದೆ. 2015ರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಆಡಳಿತ ಅವಧಿಯಲ್ಲಿ ಒಂದು ನಿಯಮವನ್ನು ಜಾರಿಗೆ ತರಲಾಯಿತು. ಆ ನಿಯಮದ ಪ್ರಕಾರ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಪ್ರಕ್ರಿಯೆ ನಿರ್ದಿಷ್ಟ ಹಂತದಲ್ಲಿರುವ H-1B ವೀಸಾದಾರರ ಸಂಗಾತಿಗೆ H-4 ವೀಸಾ ಅಡಿಯಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಲಾಯಿತು. ಉದ್ಯೋಗಕ್ಕಾಗಿ ಅವರು ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಡಾಕ್ಯುಮೆಂಟ್ ಪಡೆಯಬೇಕಾಗುತ್ತದೆ. ಆದರೆ ಸೇವ್ ಜಾಬ್ಸ್ USA ಎಂಬ ಅಮೆರಿಕದ ಟೆಕ್ ಉದ್ಯೋಗಿಗಳ ಒಂದು ಗುಂಪು ಈ ನಿಯಮವನ್ನ ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದೆ. H-4 ವೀಸಾದಾರರಿಗೆ ಕೆಲಸದ ಅವಕಾಶ ನೀಡಿರುವುದರಿಂದ ಅಮೆರಿಕದ ಉದ್ಯೋಗಿಗಳಿಗೆ ಸ್ಪರ್ಧೆ ಹೆಚ್ಚಾಗುತ್ತದೆ. ಹಾಗೆ ಇದು ಕಾನೂನು ಬಾಹಿರ ಎಂದು ಅವರು ವಾದಿಸಿದ್ದರು. ಈ ಪ್ರಕರಣವು ಹಲವು ವರ್ಷಗಳ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಟ್ಟಿತ್ತು. ಅಂತಿಮವಾಗಿ ಈ ಪ್ರಕರಣವು ಅಮೆರಿಕದ ಸುಪ್ರೀಂ ಕೋರ್ಟ್ ತಲುಪಿತ್ತು. ಸುಪ್ರೀಂ ಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲು ನಿರಾಕರಿಸಿತು. ಯಾವುದೇ ವಿವರಣೆಯನ್ನ ನೀಡದೆ ಅರ್ಜಿಯನ್ನ ತಿರಸ್ಕರಿಸುವ ಮೂಲಕ ಸುಪ್ರೀಂ ಕೋರ್ಟ್ ಕೆಳಹಂತದ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿದಿದೆ. ಇದರರ್ಥ 2015ರ ನಿಯಮವು ಎಂದಿನಂತೆ ಜಾರಿಯಲ್ಲಿರುತ್ತದೆ. H-4 ವೀಸಾದಾರರು ಉದ್ಯೋಗ ಮಾಡುವ ಅವಕಾಶವು ಮುಂದುವರಿಯಲಿದೆ. H-4 ವೀಸಾದಲ್ಲಿದ್ದ 2.58 ಲಕ್ಷ ಜನರಿಗೆ ಉದ್ಯೋಗ. ಯುಎಸ್ನಲ್ಲಿರೋ ಭಾರತೀಯ ಮಹಿಳೆಯರಿಗೆ ಆತ್ಮಸ್ಥೈರ್ಯ. H-4 ವೀಸಾದಾರರಿಗೆ ಕೆಲಸದ ಅನುಮತಿ ನೀಡುವ ಅಧಿಕಾರವು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸಂಸ್ಥೆಗೆ ಇಲ್ಲ ಎಂದು ಸೇವ್ ಜಾಬ್ಸ್ USA ವಾದಿಸಿತು. ಆದರೆ ವಾಷಿಂಗ್ಟನ್ DC ಸರ್ಕ್ಯೂಟ್ನ ಮೇಲ್ಮನವಿ ನ್ಯಾಯಾಲಯವು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಈ ಅಧಿಕಾರ ಇದೆ ಎಂದು ತೀರ್ಪು ನೀಡಿತು. ಡೊನಾಲ್ಡ್ ಟ್ರಂಪ್ ರವರ ಹಿಂದಿನ ಆಡಳಿತ ಅವಧಿಯಲ್ಲಿ 2015ರ ನಿಯಮವನ್ನ ರದ್ದುಗೊಳಿಸುವ ಪ್ರಸ್ತಾಪವಿತ್ತು. ಆದರೆ ಜೋ ಬೈಡನ್ ಅಧಿಕಾರ ವಹಿಸಿಕೊಂಡ ನಂತರ ಈ ಪ್ರಸ್ತಾಪವನ್ನ ಕೈಬಿಡಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಲು ನಿರಾಕರಿಸುವುದರಿಂದ H-4 ವೀಸಾದಾರರ ಕೆಲಸದ ಅವಕಾಶಕ್ಕೆ ಒಂದು ರೀತಿಯಲ್ಲಿ ಕಾನೂನಾತ್ಮಕದ ಭದ್ರತೆ ಸಿಕ್ಕಂತಾಗಿದೆ. ಸುಪ್ರೀಂ ಕೋರ್ಟ್ನ ಈ ನಿರ್ಧಾರವು ಸಾವಿರಾರು ಭಾರತೀಯ ಕುಟುಂಬಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ದೊಡ್ಡ ನಿರಾಳತೆಯನ್ನು ತಂದಿದೆ. 2015ರಿಂದ ಇಲ್ಲಿಯವರೆಗೆ 2.58 ಲಕ್ಷಕ್ಕೂ ಹೆಚ್ಚು H-4 ವೀಸಾದಾರರಿಗೆ ಉದ್ಯೋಗ ಮಾಡುವ ಅನುಮತಿಯನ್ನು ನೀಡಲಾಗಿದೆ. ಕಳೆದ ವರ್ಷದಲ್ಲಿ 25,000ಕ್ಕೂ ಹೆಚ್ಚು ಜನರು
ಈ ಪ್ರಯೋಜನವನ್ನ ಪಡೆದಿದ್ದಾರೆ. ಈ ನಿಯಮದಿಂದಾಗಿ H1B ವೀಸಾದಾರರ ಸಂಗಾತಿಯು ಇಡೀ ದಿನ ಮನೆಯ ಕೆಲಸಗಳಲ್ಲೇ ಮುಳುಗುವ ಬದಲು ತಮ್ಮ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಬಳಸಿಕೊಂಡು ಅಮೆರಿಕದ ಆರ್ಥಿಕತೆಗೂ ಕೊಡುಗೆ ನೀಡುವುದು ಸಾಧ್ಯವಾಗಿದೆ. ಇದು ಅವರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದಲ್ಲದೆ ಕೌಟುಂಬಿಕ ಆದಾಯವನ್ನ ಹೆಚ್ಚಿಸಲು ಮಾನಸಿಕ ಸ್ಥೈರ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಟೆಕ್, ಆರೋಗ್ಯ, ಹಣಕಾಸು ಮತ್ತು ಕನ್ಸಲ್ಟಿಂಗ್ ಉದ್ಯಮಗಳು H1B ಉದ್ಯೋಗಿಗಳನ್ನು ಹೆಚ್ಚಾಗಿ ಅವಲಂಬಿಸಿವೆ. ಅವರ ಸಂಗಾತಿಗಳಿಗೆ ಉದ್ಯೋಗದ ಅವಕಾಶ ಮುಂದುವರಿಯುವುದರಿಂದ ಪ್ರತಿಭಾವಂತರು ಹೆಚ್ಚು ಸಮಯ ಅಮೆರಿಕದಲ್ಲೇ ಉಳಿಯಲು ಅನುಕೂಲ ಆಗುತ್ತದೆ. H4 ವೀಸಾದಾರರ ಕೆಲಸದ ಅವಕಾಶದ ಮೇಲಿದ್ದ ಅನಿಶ್ಚಿತೆಯು ಕಾರ್ಮೋಡವು ಸದ್ಯಕ್ಕೆ ದೂರವಾಗಿದೆ. ವಿಡಿಯೋ ಕೊನೆ ಮಾಡೋಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ. H4 ವೀಸಾ ಅಡಿಯಲ್ಲಿ ಕಳೆದ ವರ್ಷ ಎಷ್ಟು ಜನರಿಗೆ ಉದ್ಯೋಗದ ಅವಕಾಶ ಸಿಕ್ಕಿದೆ? ಎ 25,000, ಬಿ 65,000, ಸಿ 80,000, ಡಿ 32,000. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.